ದಯವಿಟ್ಟು ನಾನು ಮಾಡಿದ ತಪ್ಪನ್ನೆಲ್ಲ ಸಂಸ್ಬಿಟ್ಟು ನನ್ನನ್ನು ನಿಮ್ಮವಳಲ್ಲಿ ಒಬ್ಳನ್ನಾಗಿ ಮಾಡ್ಕೊತೀರಾ? ಈ ಅಮ್ಮವರು ಎಷ್ಟು ಒಳ್ಳೆಯವರು. ದುಡ್ಡು ಕಟ್ಟಿ ನನ್ನ ಮಗಳನ್ನು ಬಿಡಿಸಿದ್ದು ಅಲ್ಲದೆ ಸಾವಾಗಿರೋ ಮನೆಗೆ ಬಂದು ಸಾಂತ್ವನ ಹೇಳಿ ಕ್ಷಮಿಸಿ ಅಂತಲೂ ಕೇಳ್ಕೊತಿದ್ದಾರೆ. ರಾಜವ್ವ, ದಿಟ್ಟವಾಗ್ಲೂ ನೀನು ಈಟೊಂದು ಬದಲಾಗಿದೆಯೇ? ಅಯ್ಯೋ, ನನ್ನ ತಾಳಿ ಮೇಲೆ ಆಣೆ. ಅಯ್ಯೋ, ಆಯ್ತು ಬಿಡಿ. ನಿಮ್ಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾನು ಈ ಊರಲ್ಲೇ ಇರಕ್ಕಿಲ್ಲ ಅನ್ನೋದು ಮತ್ತೆ ಬಂತಂತೆ. ಸುಮ್ಕಿರು ಡ್ಯಾಡಿ, ಮಮ್ಮಿ ಬದಲಾಗೈತೆ. ನಂಗೆ ಯಾಕೋ ಅನುಮಾನಕ್ಕಲ್ಲ. ಹಂಗೆಲ್ಲ ಮಾತಾಡಬೇಡ ಕಣ್ರಾಜವ್ವ. ಮನುಷ್ಯ ಅಂದ್ಮ್ಯಾಕೆ ತಪ್ಪು ಮಾಡೋದು ಸಹಜವೇ. ಆದರೆ ಅದನ್ನು ತಿದ್ಕೊಂಡು ಮುಂದೋಯ್ತೀವಲ್ಲ, ಅದನ್ನು ಶಿವನು ಮೆಚ್ತಾನೆ. ಅಂಥದ್ರಾಗೆ ನೀನು ನಾನು ಯಾವ ಲೆಕ್ಕ? ನಾನು ನಿನಗೆ ಏಟೆಲ್ಲ ಕಟ್ಟ ಕೊಟ್ಟಿವ್ನಿ ಪುಟ್ಟಕ್ಕ. ನಿನ್ನ ಮೆಸ್ ಹಾಳು ಮಾಡಿವ್ನಿ, ನಿನ್ನ ಮಕ್ಳಿಗೆ ತೊಂದರೆ ಕೊಟ್ಟಿವ್ನಿ. ಕಂಡಂಗೆ ಹೇಳಿ ನಿನ್ನ ತಾಳಿನೂ ಕೀಳ್ಸಕ್ಕೆ ಹೊರಟಿದ್ದೆ. ಆದರೂ ನೀನು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಎಂಥ ಮಾತು ಹೇಳ್ಬಿಟ್ಟೆ ಪುಟ್ಟಕ್ಕ. ಈಗ ನಿನ್ನ ದೊಡ್ಡ ಗುಣಕ್ಕೆ ಊರವರೆಲ್ಲ ನಿನ್ನ ಮೆಚ್ಕೊಳ್ಳೋದು. ನಾನು ಯಾತ್ರೆಯಿಂದ ಬರ್ಬೇಕಾದ್ರೆ ನಿನ್ನ ಹತ್ರ ಸ್ನೇಹನ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡೆ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ನಮ್ಮ ಸ್ನೇಹ ಕ್ಷಮೆ ಕೇಳಬೇಕು ಅಂತ ಯಾಕೆ ಇಷ್ಟು ನೊಂದ್ಕೋತೀಯ? ಈಗಲೂ ಕಾಲ ಮಿಂಚಿಲ್ಲ. ಊರ ಜನಗಳನ್ನೆಲ್ಲ ಸೇರಿಸಿ ಎಲ್ಲರ ಮುಂದೆ ಕ್ಷಮೆ ಕೇಳು. ಸುಮ್ಕಿರಯ್ಯ. ಅದ್ರಲ್ಲೇನೈತೆ, ಕೇಳ್ತೀನಿ ಬಿಡು. ಮಮ್ಮಿ, ನೀನು ನಿಜವಾಗ್ಲೂ ಕ್ಷಮೆ ಕೇಳೋಷ್ಟು ಬದಲಾಗಿದ್ಯಾ? ಹಂಗಾದ್ರೆ ಯಾತ್ರೆಗೆ ಹೋದವರೆಲ್ಲ ಒಳ್ಳೆಯವ್ರಾಯ್ತಾರೆ ಅಂತ ಆಯ್ತು? ಹೂ ಕಣ್ಲ, ದೂರಕ್ಕೆ ಹೋದ್ಮ್ಯಾಕೆನೆ ಬುದ್ಧಿ ನಟ್ಗಾಯ್ತು. ಅದಕ್ಕೆ ಅಲ್ವೇ ನಾನು ಊರಿಗೆ ಬರ್ತಿದ್ದಂಗೆ ಪುಟ್ಟಕ್ಕನ ಮನೇಲಿರೋ ಗಂಗಾಧರಪ್ಪನ ಮಗಳು ಅವಳು ತೊಂದರೆಲಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ನಾನೇ ಹೋಗಿ ಬಿಡಿಸ್ಕೊಂಬಂದಿದ್ದು. ನಂಗೆ ಗೊತ್ತು ನಿನಗೆ ದುಡ್ಡು ಹೊಂದಿಸಿ ಬಿಡ್ಸೋಕ್ಕೆ ತಡ ಆಗ್ತದೆ, ಆದರೆ ನೀನು ಬಿಡಿಸ್ತೀಯ. ಆಮೇಲೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಲ್ವಾ? ಅದಕ್ಕೆ ನಿನ್ನ ಪರವಾಗಿ ನಾನೇ ಕೆಲಸ ಮಾಡಿದೆ. ನಾನೇನಾದರೂ ತಪ್ಪು ಮಾಡಿದ್ನ ಪುಟ್ಟಕ್ಕ? ಇಲ್ಲ ಬಿಡವ್ವ, ಯಾರು ಬಿಡಿಸಿದ್ರೆ ಏನೋ, ಒಟ್ನಾಗೆ ಮಗ ಮನಗೆ ಬಂತಲ್ಲ, ಅಷ್ಟೇ ಸಾಕು. ಇನ್ಯಾಕೆ ನನ್ನ ಕಡೆಯಿಂದ ಯಾವ ತಪ್ಪು ಆಗಕ್ಕಿಲ್ಲ. ನಾವಿಬ್ರು ಇನ್ಯಾಕೆ ಸಂದ ಕಿರಣ ಪುಟ್ಟಕ್ಕ. ನಿಂಗೂ ಅಟ್ಟೆ ಕಣಯ್ಯ, ಸಂಸ್ಬಿಡು ನನ್ನನ್ನು. ನಿನಗೆ ಇನ್ಮೇಲೆ ಯಾವ ಮನೇಲಿ ಖುಷಿ ಇರ್ತದೋ ಆ ಮನೇಲೇ ಇರು. ನಾನು ಏನು ಬೈಯೋಕಿಲ್ಲ, ಆಯ್ತೇ? ನಿಮ್ಗೆಲ್ಲರೂ ಸಂತೋಷನೇ ನನ್ನ ಸಂತೋಷ. ಸರಿ ಪುಟ್ಟಕ್ಕ, ನಾನು ಬರ್ತೀನಿ. ರಾಜವ್ವ, ಊಟ ಮಾಡ್ಕೊ ಹೋಗು. ಅಯ್ಯೋ, ನಿಮ್ಮೆಲ್ರಕ್ಕಿಂತ ಕ್ಷಮೆ ಕೇಳಿನೇ ನನ್ನ ಹೊಟ್ಟೆ ತುಂಬೋಗದೆ. ಇನ್ನೊಂದ್ಕಿಂತ ಬರ್ತೀನಿ ಪುಟ್ಟಕ್ಕ. ಗಂಗಾಧರಣ್ಣ, ನಾನು ಹೋಗಿ ಬರ್ತೀನಿ. ಗಂಗಣ್ಣ, ನಿಮಗೆ ರಾಜವ್ವ ಎಲ್ಲಿ ಸಿಕ್ಕಿದ್ರು?
ನಮಗೊಂದು ಮಾತು ಹೇಳ್ಬಾರ್ದಿತ್ತ ನೀವು? ಈಗ ತಾನೇ ನಾನು ಅವ್ವಾಗಿ ಲಾಯರ್ ಹತ್ರ ಮಾತಾಡ್ಕೊಂಬಂದ್ವಿ. ಏನು ಗಂಗಾಧರಣ್ಣ, ಹೋಗಿ ಹೋಗಿ ರಾಜಿ ತಾವು ಸಹಾಯ ತಗೊಂಡಿದ್ರು. ಯಾಕೆ ಹಿಂಗೆ ಮಾಡಿದ್ರಿ? ಅಪ್ಪ, ನೀವು ಮನೇಲಿ ಯಾರಿಗೂ ಹೇಳ್ದೆ ಅವ್ರ ಹತ್ರ ಸಹಾಯ ಕೇಳಿದ್ರಾ? ಇಲ್ಲಮ್ಮ, ನಾನು ಯಾರ ಹತ್ರನೂ ಸಹಾಯ ಕೇಳ್ಕೊಂಡು ಹೋಗಲಿಲ್ಲ. ಅವರೇ ವಿಷಯ ತಿಳ್ಕೊಂಡು ನನ್ನ ಹತ್ರಕ್ಕೆ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಗಂಗಾಧರಣ್ಣ, ಅವ್ರಿಗೇನು ಗೊತ್ತಾಯ್ತಂತ? ನೋಡಿ ಗಂಗಾಧರಣ್ಣ, ಅವ್ಳು ಸರಿಗಿಲ್ಲ. ಅವ್ಳು ತಾವು ಯಾವುದೇ ವ್ಯವಹಾರ ಇಟ್ಕೋಬೇಡ. 20 ವರ್ಷ ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಒಂದು ದಿನಾನೂ ನನ್ನ ನೆಟ್ಟಿಗೆ ನೆಮ್ಮದಿಯಾಗಿ ಬದುಕೋಕ್ಕಾಗಿಲ್ಲ. ಅವಳಿಂದ ಅದೇನು ತಗೊಂಡಿದ್ಯಾ, ಎಷ್ಟು ಕೊಡಬೇಕು ಅಂತ ಹೇಳು, ತೊಗೊಂಡಾಗ ಅವಳು ಮುಖದ ಮೇಲೆ ಬಿಸಾಕ್ಬಿಡ. ನಾನು ಕೇಳಿದೆ ಅಣ್ಣ, ಅಮ್ಮವ್ರು ಬೇಡ ಅಂತ ಹೇಳ್ಬಿಟ್ರು. ನೋಡ, ಅಮ್ಮೋರೆ ಗಿಮ್ಮೋರೆ ಅಂತ ಅವಳನ್ನ ತಲೆ ಮೇಲೆ ಕುಡಿಸ್ಕೊಬೇಡ. ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದ್ರಲ್ವಾ, ಆ ಕೃತಜ್ಞತೆ ನನಗಿದೆ ಅಣ್ಣ. ಹಿಂಗೆ ಹೇಳಿದ್ರೆ ಅರ್ಥ ಹಾಕಿಲ್ಲ. ನೋಡು ನೀನು ಸುಮ್ಕಿರು. ಅವಯ್ಯ ಮಾಡಿದ್ದು ಸರಿಯಾಗಿ ಅದೇ. ನಾವು ದುಡ್ಡು ಹಂಚೋದನ್ನ ತಡ ಮಾಡ್ದು. ಮಗಳನ್ನ ಬಿಡಿಸ್ಬೇಕು ಅನ್ನೋ ಅಂಬ್ಲ ತಂದೆ ಅದನ್ನು ಇರೋಕ್ಕಿಲ್ವೇ? ಬಿಡು ನೀನು. ಬರೀ ಬಾಯಿ ಮಾತಿಗೆ ಸಹಾಯ ಮಾಡ್ತೀನಿ ಅಂದವ್ರು ನೀವುಗಳು. ರಾಜಿ ಅಮ್ಮವರು ನಿಜವಾಗ್ಲೂ ಸಹಾಯ ಮಾಡಿದ್ದಾರೆ. ಆದರೆ ನೀವೆಲ್ಲ ನನ್ನ ಅವ್ರ ಹತ್ರ ಯಾಕೆ ಕೈ ಚಾಚಿದೆ ಅಂತ ಕೇಳ್ತಾ ಇದ್ದೀರ. ನಂಗೆ ನಿಮ್ಮಗಳಿಗಿಂತ ಅವರೇ ದೊಡ್ಡವರಾಗಿ ಕಾಣಿಸ್ತಿದ್ದಾರೆ. ಅವ್ರು ನನಗೆ ಸರಿಯಾದ ಸಮಯಕ್ಕೆ ಸಿಕ್ಕಿದ್ದಾರೆ. ಯಾರ ಹತ್ರ ಹೋಗಿ ಸಹಾಯ ಕೇಳಪ್ಪ ದೇವ್ರೆ? ನನ್ನ ಮಗಳನ್ನ ಯಾರು ಬಿಡಿಸ್ತಾರೆ? ಗಂಗಾಧರಣ್ಣ, ನಮಸ್ಕಾರ. ಮಗಳನ್ನ ಹೆಂಗ್ ಬಿಡ್ಸೋದು ಅಂತ ಯೋಚನೆ ಮಾಡ್ತಿದ್ಯೇ? ನೀವು ಗೊತ್ತಾಗ್ಲಿಲ್ಲ ಯಾರು ಅಂತ? ಓ, ನಾನು ಯಾರಂತ ಗೊತ್ತಿಲ್ವೇ? ನೋಡಿ ಲಾಯರ್ ಸಾಹೇಬ್ರೆ, ಎಂಥ ಕಾಲ ಬಂತು ಅಂತ. ಈ ದೇವಿಪುರದಾಗೆ ನಾನು ಗೊತ್ತಿಲ್ಲ ಅನ್ನೋ ಮನ್ಸನೇ ಇಲ್ಲ. ಹೋಗ್ಲಿ ಬಿಡು, ನೀನು ದೇವಿಪುರಕ್ಕೆ ಹೊಸ್ಬಾ ಅಲ್ವೇ? ನನ್ನ ಹೆಸರು ರಾಜೇಶ್ವರಿ ಅಂತ. ಈಗಾಗಲೇ ಆ ಪುಟ್ಟಕ್ಕನ ಮನೆಯವರು ನನ್ನ ಬಗ್ಗೆ ನಿನ್ನ ಹತ್ರ ಕೆಟ್ಟದಾಗಿ ಹೇಳಿರ್ಬೇಕಲ್ವೇ? ನಾನು ಅವ್ರ ದುಸ್ಮನ್ನು. ಹಂಗಂತ ಆ ಮನೆಯವರು ಅನ್ಕೊಂಡವ್ರೆ ಗಂಗಾಧರಣ್ಣ. ಆದರೆ ನನ್ನ ಮನ್ಸಾಗ ಆ ಥರದ್ದು ಏನೂ ಇಲ್ಲ. ನೋವುಂಡ್ರು ಒಳ್ಳೇದು ಬಯಸೋ ಜೀವ ನಂದು. ನೀನು ನನ್ನ ಹಾಗೆ ನೊಂದ್ಕೊಂಡಿದ್ಯಾ ಅಂತ ಗೊತ್ತಾಯ್ತು ಗಂಗಾಧರಣ್ಣ. ಅದಕ್ಕೆ ನಿನಗೆ ಸಹಾಯ ಮಾಡುಮ್ಮ, ನಿನ್ನ ಮಗಳನ್ನ ಜೈಲಿಂದ ಬಿಡಿಸುಮ್ಮ ಅಂತ ಲಾಯರ್ ಸಾಹೇಬ್ರನ್ನ ಜೊತೆಗೆ ಕರ್ಕೊಂಬಂದೀವ್ನಿ. ನೀವು ನನ್ನ ಮಗಳನ್ನ ಬಿಡಿಸ್ತೀರಾ? ಯಾಕೆ ಅನ್ಮಾನ್ವೇ? ಅಯ್ಯ, ದಿಗ್ಲು ಪಡ್ಬೇಡ ಗಂಗಾಧರಣ್ಣ. ದಿಟ್ಟವಾಗ್ಲು ನಾನು ಹಿಂಗೆ ಸಹಾಯ ಮಾಡೋಕ್ಕೆ ಬಂದೀವ್ನಿ. ಊರು ದೊಡ್ಡದಾದ್ರೂ ಕಷ್ಟಕ್ಕೆ ಹೆಗ್ಲು ಕೊಡೋ ದೊಡ್ಡ ಮನಸ್ಸು ಈ ಊರ ಜನಕ್ಕಿಲ್ಲ. ಆ ಪುಟ್ಟಕ್ಕನ ಮನೆಯವ್ರಿಗೂ ಇಲ್ಲ. ಅಯ್ಯ ಬುಡಣ್ಣ, ಅವ್ರವ್ರು ಮಾಡಿದ್ದು ಅವ್ರವ್ರ ಪಾಲ್ಗೆ. ನೀವು ನಮ್ಮೂರ್ನಾಗೆ ಇದ್ದೀರಾ, ನಾನು ನಿಮ್ಮ ಜೊತೆಯಾಗಿ ನಿಲ್ತೀನಿ. ನೀವು ನನಗೆ ಇದೊಂದು ಸಹಾಯ ಮಾಡಿದ್ರೆ ನನ್ನ ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೀನಿ ನಮ್ಮವ್ರೆ. ಅಯ್ಯಯ್ಯೋ, ಮನ್ಸನ್ ಮಧ್ಯ ಋಣದ ಮಾತು ಯಾಕೆ ಗಂಗಾಧರಣ್ಣ? ಕಷ್ಟದಲ್ಲಿದ್ದಾಗ ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಆಯ್ತಲ್ವೇ? ಈಗ ನಾನು ನಿಮ್ಮ ಮಗಳನ್ನ ಬಿಡಿಸಿದ್ರೆ ನಾಳೆ ನನಗೆ ಆಪತ್ತು ಬಂದಾಗ ನೀವು ಸಹಾಯಕ್ಕೆ ಬರೋಕ್ಕಿಲ್ವೇ? ಖಂಡಿತ ಅಮ್ಮರೇ, ಅದು ಎಷ್ಟೊತ್ಗಾರ ಆಗಿರಲಿ, ಎಂಥ ಸಂದರ್ಭನಾರು ಇರಲಿ, ನಿಮಗೆ ನನ್ನ ಸಹಾಯ ಬೇಕು ಅಂತಂದರೆ ನಾನು ಖಂಡಿತ ಬಂದು ಮಾಡೇ ಮಾಡ್ತೀನಿ. ನನ್ನ ಮಗಳನ್ನೊಂದು ಬಿಡಿಸ್ಕೊಟ್ಬಿಡಿ ಅಮ್ಮರೇ. ಚಿಂತೆ ಮಾಡಬೇಡಿ, ಅದಕ್ಕೆಲ್ಲ ವ್ಯವಸ್ಥೆನೂ ಆಗಿದೆ.
ನೀನು ಮಾತಿಗೆ ನಿಲ್ಲೋ ಮನ್ಸೆ ಅಂತ ನನಗೆ ಗೊತ್ತೈತೆ ಗಂಗಾಧರಣ್ಣ. ಬಾ ಬಿರ್ನೆ ಹೋಗಿ ನಿನ್ನ ಮಗಳನ್ನ ಬಿಡಿಸ್ಕೊಂಬಂದ್ಬಿಡಮ್ಮ. ಬಾ ಬಾಲಾಯರಪ್ಪ. ಅಪ್ಪ ಅಪ್ಪ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ನೀನು ಹೋಗು, ಏನಾದ್ರು ತಿನ್ನು ಹೋಗು. ಹಸಿವಿಲ್ಲಪ್ಪ. ಸ್ಟೇಷನಲ್ಲಿ ಎಂತಾನೆ ತಿಂದಿರ್ತೀಯ ನೀನು. ನಡಿ, ನಾನೇ ಬಡಿಸ್ತೀನಿ ಬಾ. ಅಪ್ಪ ಒಂದು ನಿಮಿಷ. ಆ ರಾಜಿಯವರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಯಾಕಮ್ಮ? ಅವ್ರ ದುಡ್ಡನ್ನ ನಾವು ವಾಪಸ್ ಕೊಟ್ಬಿಡೋಣಪ್ಪ. ಅಪ್ಪ ಅವ್ರು ಸರಿ ಇಲ್ವಂತೆ, ಅವ್ರ ಋಣ ನಮಗೆ ಬೇಡಪ್ಪ. ಅವ್ರು ಸರಿ ಇಲ್ಲದೆ ಇದ್ದಿದ್ರೆ ನಮ್ಗೆ ಯಾಕಮ್ಮ ಅವ್ರು ಸಹಾಯ ಮಾಡ್ತಿದ್ರು? ನೋಡು, ಎಲ್ರಿಗೂ ಒಂದೊಂದು ಅಭಿಪ್ರಾಯ ಇರುತ್ತೆ, ಅದು ಬೇರೆ. ಆದರೆ ಅವರಾಗೆ ಮುಂದೆ ಬಂದು ನಮಗೆ ಸಹಾಯ ಮಾಡಿದ್ದಾರೆ. ಅವ್ರ ದುಡ್ಡು ವಾಪಸ್ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ, ಅದು ನಾನು ಕೊಟ್ಟೇ ಕೊಡ್ತೀನಿ. ಆದರೆ ಅವರು ಒಳ್ಳೆಯವರೆಲ್ಲ ಕೆಟ್ಟವರು ಅನ್ನೋದು ಮಾತ್ರ ನಾನು ಒಪ್ಪಲ್ಲಮ್ಮ. ಆದರೆ ಅಪ್ಪ ಅವರು ಪುಟ್ಟವಂಗೆ ತುಂಬ ತೊಂದರೆ ಕೊಟ್ಟಿದ್ದಾರಂತೆ. ಮನೇಲಿ ಗೋಪಾಲಪ್ಪ ಅವರು ಹೇಳ್ತಿದ್ರು. ಗೋಪಾಲಣ್ಣ ಅವ್ರನ್ನ 2ನೇ ಮದುವೆ ಆಗೋದಕ್ಕೆ ಅಲ್ವ ನಮ್ಮ ಇಷ್ಟೆಲ್ಲ ಆಗಿತ್ತು. ಹಂಗೆ ನೋಡಿದ್ರೆ ಗೋಪಾಲಣ್ಣಂದೇ ತಪ್ಪು ಅಲ್ವಾ? ಆದರೂ ಅಪ್ಪ. ಮಗಳೇ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಹೋಗು. ಆಗಿರೋದನ್ನೆಲ್ಲ ಮರೆತುಬಿಟ್ಟು ನೀನು ಪಾಡೋದು ನೀನು ಹುಷಾರಾಗಿರು. ಹಾಂ ನೋಡಮ್ಮ, ನಾವು ಯಾರ ತಂಟೆಗೂ ಹೋಗೋದು ಬೇಡ, ನಮಗೆ ಯಾರು ಸವಾರಿನೂ ಬೇಡಮ್ಮ. ನಡಿ ಊಟ. ಅಪ್ಪ ಇನ್ನೊಂದು ವಿಷಯ. ಏನಮ್ಮ? ನಮ್ಮ ಜೊತೆ ಜೈಲಿಗೆ ಬಂದಿದ್ರಲ್ಲ ಹಾಂ ರಾಧಾ. ಹಾಂ, ಬಂಗಾರಮ್ಮನವ್ರ ಮನೇಲಿರೋ ಹುಡುಗಿ ತಾನೆ? ಹ್ಞೂ, ಅವ್ರು ನಮ್ಮ ಜೊತೆ ಬರ್ತಾ ಬ್ಯಾಗಲ್ಲಿ ಏನೋ ತಂದಿದ್ರು. ಬ್ಯಾಗಲ್ಲಿ ಏನಿದೆ ಅಂತ ನೋಡಿದ್ರೆ ಸೀರೆ, ಶರ್ಟು, ಪ್ಯಾಂಟು ತಂದಿದ್ರು. ಇದೇನು ಬ್ಯಾಗಲ್ಲಿ ಸೀರೆ ಎಲ್ಲ ತಂದಿದ್ದೀರಾ? ಅಪ್ಪಯ್ಯ, ರಾಜವ್ವ ಮಾತನಾಗೆ ದಿಟ ಐತೆ ಅಂತೀಯ? ನನಗೆ ಯಾಕೋ ಏನೋ ಸರಿ ಕಾಣ್ತಾ ಇಲ್ಲ. ನಿಂಗೂ ಹಂಗೆ ಅನ್ನಿಸ್ತಾ ಮಗಳೇ? ನನಗೆ ಒಬ್ಬನಿಗೆ ಹಂಗೆ ಅನ್ಸಿತ್ತು ಅಂದ್ಕೊಂಡೆ, ನಿಂಗೂ ಹಂಗೆ ಅನ್ಸೈತಲ್ಲ. ಅವ್ರ ಮಾತನಾಗೇನೋ ಪಶ್ಚಾತ್ತಾಪ ಇತ್ತು, ಆದರೆ ಅವ್ರ ಮನ್ಸಿನಾಗೆ ನೋಡ್ಕುಸೆ, ಚೇಳು ಕುಟ್ಕಕ್ಕಿಲ್ಲ, ಹಾವು ಕಚ್ಚಕ್ಕಿಲ್ಲ ಅಂದರೆ ನಂಬಕ್ಕಾಯ್ತದ? ಕಳ್ಳಿ ಹಾಲು ಎಷ್ಟು ವಿಷಾನೋ ಈ ರಾಜಿನೂ ಅಷ್ಟೇ ವಿಷಾನೆ. ನಾನೇನು ಅವಳು ಇವತ್ತಿಂದ ನೋಡ್ತಾ ಇವನೇ, ಅವಳು ಬದಲಾಗವಳೆ ಅಂದರೆ ನನಗಂತೂ ನಂಬಕ್ಕಾಯ್ತು. ಅದೇನಯ್ಯ, ನಿನ್ನ ಮಗಳ ತಲೆನಾಗೆ ಆ ಪಾಟಿ ವಿಷ ತುಂಬ್ತಿದ್ಯಲ್ಲ? ನೋಡ್ಸಾನ, ನೀನು ನಿಮ್ಮ ಅಪ್ಪಯ್ಯನ ಮಾತನ್ನ ನಂಬೇಡ. ಅವಂದು ಬರೀ ಅನುಮಾನದ ಬುದ್ಧಿನೇ, ತಲೆಯಲ್ಲಿ ಬರೀ ಜೇಡಿ ಮಣ್ಣೆ ತುಂಬೈತೆ. ವಿಷಕ್ಕಿಂತ ಜೇಡಿ ಮಣ್ಣೆ ಪರವಾಗಿಲ್ಲ. ಯಾಕಯ್ಯ ಹೆಂಡ್ರ ಮೇಲೆ ಈ ಪಾಟಿ ಅನುಮಾನ ಪಡ್ತೀಯ? ಹೆಂಡ್ರ ಮೇಲೆ ಅನುಮಾನ ಪಟ್ರೆ ಒಳ್ಳೇದಾಯ್ತದ? ಎಣ್ತಿ ಅಂತ ಅಂದ್ಕೊಂಡಿದ್ರು ತಾನೆ. ಹಾ, ಇನ್ನೊಂದ್ಕಿಂತ ಹೇಳ್ಬೇಕಾ? ಏ ಸಾನ, ಈ ವಯ್ಯನ್ ಮಾತನ್ನ ನೀನು ನಂಬೇಡ ಸಾನ. ನಾನು ದಿಟ್ಟವಾಗ್ಲೂ ಬದಲಾಗಿವ್ನಿ ಸಾನ. ಯಾಕೆ ನಿನಗೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತಿಲ್ವಾ? ಏಳು. ನಾನು ಮಾಡಿದ ತಪ್ಪಿಗೆ ನಿನ್ ಕಾಲಿಗೆ ಬಿದ್ದು ನನ್ನ ಕ್ಷಮೆ ಕೇಳಲ್ಲ? ಏಳು ಸಾನ, ಕೇಳಲ್ಲ? ಅಯ್ಯೋ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಿನ್ನ ನಂಬ್ತಿಲ್ವಲ್ಲವ?
ಇಲ್ಲ ನಂಬ್ತೀನಿ. ಏನೋ ಕೇಳಿಸ್ಲಿಲ್ಲ. ನಂಬ್ತೀನಿ. ನೋಡಿದ್ದೀನಯ್ಯ, ನಂಬ್ತಾಳಂತೆ. ನಾನು ಮಾಡಿದ ಒಂದೇ ಒಂದು ನಾಟಕಕ್ಕೆ ನಿನ್ನ ಮಗಳು ಕರ್ಗೋದ್ಲು. ಇವ್ರ ಕತೆ ಈಟಯ್ಯ. ಸಾನಾ, ನಿಮ್ಮ ಅಪ್ಪಯ್ಯ ಕೂಡ ಹಿಂಗೇನೆ ಗೋಳಾಡಿನೇ ಈ ಮನೆಗೆ ಬಂದು ಸೇರ್ಕೊಂಡಿರೋದು. ಆದ್ರೆ ಅವನ್ನ ಮಾತ್ರ ಮನೆ ಒಳಗಡೆ ಬಿಟ್ಕೊಂಡ್ಬಿಟ್ಟಿದ್ದೀರಾ. ಕುಸೆ ಹೇಳಿಲ್ವಾ ಊಸುರು ಬಳ್ಳಿ ಬಣ್ಣ ಬದಲಾಯಿಸ್ತಾಳೆ ಅಂತ? ನೋಡು, ಬಣ್ಣದ ಜೊತೆಗೆ ಮನಸ್ನಾಗ ಏನೈತೆ ಅನ್ನೋದು ಬಾಯ್ ಬಿಟ್ಬಿಟ್ನೋಳು. ಏ, ನಾನು ಸೌತಿಗಿಂತ ನಾನೇ ನೂಸ್ರು ಒಳ್ಳೆ ಎಲ್ಲ ಬಿಡಯ್ಯ ಕಂಡೀವ್ನಿ. ಅವಳು ಬೇಕಾದಂಗೆ ಬೇಕಾದ ಹಾಗೆ ಬದಲಾಗ್ತಾಳೆ. ಈ ಜನ್ಮದಲ್ಲಿ ನಿನ್ನ ಮುಖ ನೋಡಲ್ಲ ಅಂತಿದ್ದವಳು ಈಗ ನಿನ್ ಜೊತೆನೆ ಹಾಸಿಗೆ ಹಂಚ್ಕೋತಿಲ್ವಾ? ಅವನ ಬಗ್ಗೆ ಮಾತ್ರ ಯೋಗ್ಯತೆ ನಿನ್ಗಿಲ್ಲ. ಯಾಕೆ ಸಾನ, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನ? ಇವಯ್ಯ ನಿನ್ನ ಅಪ್ಪಯ್ಯ ತಾನೆ? ಏನಯ್ಯ, ನೀನೇ ತಾನೆ ಅವಳ ಅಪ್ಪಯ್ಯ? ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ಇರ್ಲಿ ಬಿಡು. ಈಗ ಆಗ್ಲೇ ಒಬ್ಳು ಗೊಟಕಂದವಳೆ. ಇನ್ನು ಮಿಕ್ಕದವ್ರನ್ನ ಶಿವನ್ ಪಾದ ಸೇರ್ಸಕ್ಕೆ ಅಂತ ತಾನೆ ನಾನ್ ಬಂದಿರೋದು. ಅನ್ಕಂಡೆ ನಿನ್ನಂತವಳು ಈ ಜನ್ಮದಾಗ ಬದಲಾಗೋಳೆ ಅಲ್ಲ ಅಂತ. ಆದ್ರೆ ಏನ್ ಮಾಡೋದು, ನಮ್ಮವ್ವ ಶತ್ರುಗಳೇ ಆದ್ರೂ ಕಣ್ಣೀರಾಗ್ದಾಗ ಸಮಿಸ್ಬೇಕು ಅಂತ ಹೇಳ್ಕೊಟ್ಟವಳೆ. ಅದಕ್ಕೆ ಒಂದ್ಸಣ ಯಾಮಾರ್ಬಿಟ್ಟೆ. ನಿಮ್ಮನ್ನೆಲ್ಲ ಯಾಮಾರ್ಸಕ್ಕೆ ಅಂತಾನೆ ಕಣೆ ನಾನ್ ತಿರುಗ್ ಬಂದಿರೋದು. ಏನ, ನೀನು ಸತ್ತೋಳಂಗೆ ನಾಟಕ ಆಡಿ ನನ್ನನ್ನ ಬಂದು ಎದುರಿಸಿ ಹೋಗ್ತಾ ಇದ್ಯಲ್ಲ. ಇನ್ಮ್ಯಾಗೈತೆ ಕಣೆ, ನೀನು ಭೂತ ಅಂದ್ರೆ ನಾನು ಪೆಡಂಭೂತ. ನನ್ ನಾಟ ಯೋನು ಅಂತ ಇನ್ನು ಮ್ಯಾಗ್ ತೋರಿಸ್ತೀನಿ. ನೋಡೆ, ಇಲ್ಲಿವರೆಗೂ ಈ ಮನೆ ಕೊಟ್ಟಿರೋ ಕಾಟ ಸಾಕಾಗ್ಲಿಲ್ವಾ? ಎಲ್ಲೋ ಹಾಳಾಗೋಗಿದ್ದೆ, ಹಂಗೆ ಹೊಂಟೋಯ್ತಾಳೆ ಅನ್ಕೊಂಡ್ರೆ ಮತ್ತೆ ಯಾಕೆ ವಕ್ರಿಸ್ಕೊಂಡೆ ಅಲ್ವೇ? ಈ ಮನೆಯವರು ನಿನ್ಗೇನೇ ಮೋಸ ಮಾಡೋರೆ? ನನ್ನ ತಟ್ಟೆಗೆ ಕೈ ಹಾಕಿ ನನ್ನ ಗಂಡನ್ನ ಕಿತ್ಕೊಂಡವಳಲ್ಲ, ಅಷ್ಟು ಸಾಲ್ದೆ? ಬಾಯಿ ಮುಚ್ಚು. ಮೋಸ ಮಾಡಿರೋದು ನಮ್ಮ ಅವ್ವ ಅಲ್ಲ, ನೀನ್ ಮೋಸ ಮಾಡಿದ್ ಇಡೀ ಊರ್ ಜನಕ್ಕೆ ಗೊತ್ತು. ನಮ್ಮ ಅಪ್ಪ ಏನ್ ಕಿತ್ಕೊಂಡಿರೋದು ನೀನು. ಒಂದ್ ಲೆಗ್ದಾಗ ನೋಡೋಕೋದ್ರೆ ನಮ್ಮವ್ವ ನಿನ್ ಮ್ಯಾಗ ಬಿಸಾಕಾರ್ಬೇಕು, ನೀನಲ್ಲ. ನೋಡ್ದೇನಯ್ಯ, ಈಟೆ ಲೈಪು. ಎರಡನೇ ಮದ್ವೆ ಆದ್ರೆ ಗಂಡ್ಸು ಒಳ್ಳೆಯವನು, ಹೆಂಗ್ಸ್ ಕೆಟ್ಟವಳು. ಯಪ್ಪ 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 ಶಿವ, ಅದೇನ್ ನ್ಯಾಯನೋ. ಹೈ ನೋಡ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬರೋದು ಬಂದಿದ್ಯಾ, ಖ್ಯಾತೆ ತೆಗಿದೆ, ಹೊಂಟೋದ್ರೆ ಸರಿ. ಇಲ್ಲ ಅಂದ್ರೆ ಈ ಮನೆಗೇನಾರ ಕೆಟ್ಟದ್ದು ಬಯಸ್ದೆ ಗೋಪಾಲ ಗೂಳಿ ಆಗೋದನ್ನ ನೋಡ್ಬೇಕಾಯ್ತದೆ. ಸಾಕ್ ಸುಮ್ನಿರಯ್ಯ, ನಾನು ಕಂಡೀವ್ನಿ. 4 ದಿನ ಮೆಸ್ಸೂಟ ನಾಲ್ಗೆಗೆ ಬೀಳ್ತಿದಂಗೆ ಏನೇನೋ ಮಾತಾಡ್ತಿದ್ಯಲ್ಲ. ಒಂದ್ ಹೇಳ್ತೀನಿ ಕೇಳಿಸ್ಕ, ನೀನು ಗೂಳಿನೂ ಅಲ್ಲ ಗಾಳಿನೂ ಅಲ್ಲ. ನೀನಿಲ್ ಬರೀ ಕಸ ಗುಡ್ಸ್ಕೊಂಡು ಒರೆಸ್ಕೊಂಡು ತಿಂದಿದ್ ಎಲೆ ಎತ್ತೋ ಆಳು ಆಟಯ್ಯ. ಅಲ್ಲ ಕಣಯ್ಯ, ನನ್ನ ಕೂಟ ಇರ್ಬೇಕಾದ್ರೆ ನೀನ್ ಹೆಂಗಿದ್ದೆ? ರಾಜನ್ ತರ ಇದ್ದೆ.
ಆದ್ರೆ ಇಲ್ಲಿ ಬಂದು ಹೆಂಗಾಗಿದ್ಯಾ ನೋಡ್ಕೊಳಯ್ಯ. ಒಳ್ಳೆ ಹಾಳಾದಂಗ ಆಗಿದ್ಯಾ. ಇದೆಲ್ಲ ಬೇಕನಯ್ಯ ನಿನಗೆ? ನಿನ್ನಿಟ್ಕೊಂಡು ಇವರೆಲ್ಲ ನಿನ್ನ ಬಳಸ್ಕೊತಾ ಇದಾರ ಕಣಯ್ಯ. ಬಳಸ್ಕೊಳಕ್ಕೆ ಈ ಮನೆಯವ್ರೆ ನೀನಲ್ಲ. ಈ ಮನೆಯಾಗಿ ಆಳಿನ ಥರ ಇರ್ಬೋದು, ಆದರೆ ಅರ್ಸ ಅನ್ನೋ ಮನಸ್ನಾಗೈತೆ. ಅದರಲ್ಲೇ ನಂಗೆ ಖುಷಿ ಸಿಗ್ತೈತೆ. ನಿನ್ ಕರ್ಮ, ನೀನ್ ಹೆಂಗಾರು ಇರು. ಆದ್ರೆ ಒಂದು ಮಾತು ಮಾತ್ರ ಹೇಳ್ತೀನಿ, ತಿಟ್ಟುವಾಗ್ಲು ಕಣಯ್ಯ, ನಿಮ್ಮನ್ ಯಾರನ್ನು ನಾನು ನೆಮ್ಮದಿ ಆಗಿರಾಕ್ ಬಿಡಕ್ಕಿಲ್ಲ. ಅದ್ರಲ್ಲೂ ಅವಳಲ್ಲ, ಆ ಪುಟ್ಟಕ್ಕ, ಅವಳ ನೆಮ್ಮದಿ ಹಾಳು ಮಾಡ್ದೆ ಅಂತೂ ನಾನ್ ಸುಮ್ಮನಿರಕ್ಕಿಲ್ಲ. ಹಾಳು ಮಾಡಕ್ ನೀನ್ ಯಾರೇ? ನಾನು ಬದುಕಿರೋರ್ಗು ನಮ್ಮ ಅವನ್ ತೊಂದರೆ ಆಗಕ್ ಬಿಡಕ್ಕಿಲ್ಲ. ಕೆಟ್ಟ ದಾರಿನಾಗ ನಡೆಯೋ ನಿನಗೆ ಇಟ್ಟೊಂದು ದಿಮಾಕಿರ್ಬೇಕಾರೆ ಬರೀ ಒಳ್ಳೇದನ್ನ ಯೋಚನೆ ಮಾಡೋ ನನಗೆ ಇಲ್ಲೇ ಇಟ್ಟಿರ್ಬೇಕು. ನೋಡೇ ಬಿಡಮ್ಮ, ನೀನಾ ನಾನಾ ಅಂತ. ಆತ್ ಕಣೆ, ನೋಡುಮ್ಮ, ನೀನಾ ನಾನಾ ಅಂತ.